ಇವತ್ತು ಮಾರ್ಕೆಟ್ ಇಷ್ಟು ಕರೆಕ್ಷನ್ಸ್ ಆಗೋದಕ್ಕೆ ಏನು ರೀಸನ್ಸ್ ಅಂತ ಗೊತ್ತಾ ನಿಮಗೆ? ಎಲ್ಲವನ್ನ ಹೇಳ್ತೀನಿ. ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲೇ ಪಾಯಿಂಟ್ ಬಂದ್ಬಿಟ್ಟು, ಸ್ವಲ್ಪ ದಿನದಿಂದ ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ನಡೀತಾ ಇತ್ತು. ಈ ಯುದ್ಧ ಇವಾಗ ಆಲ್ಮೋಸ್ಟ್ ಆಲ್ ನಿಂತಿದೆ. ಆದರೆ ಯುದ್ಧ ನಿಂತಾದ ಮೇಲೆ ಅಮೆರಿಕ ಮತ್ತು ಇರಾನ್ ನಡುವೆ ಎರಡೂ ದೇಶಗಳ ನಡುವೆ ಒಂದು ಮಾತುಕತೆ ನಡೀತಾ ಇದೆ. ಈ ಮಾತುಕತೆಯಲ್ಲಿ ಅಮೆರಿಕದವರು ಏನು ಹೇಳ್ತಾ ಇದ್ದಾರೆ, ನೀವು ಇರಾನ್ ಅವರು ನಮ್ಮ ದೇಶದ ಸೈನಿಕರನ್ನ ಕೊಲೆ ಮಾಡಿದಿರ, ಆ ಸೈನಿಕರಿಗೆಲ್ಲ ನೀವು ಕಾಂಪನ್ಸೇಟ್ ಕೊಡಬೇಕು ಅಂತೇಳಿ ಅಮೆರಿಕ ಇರಾನ್ಗೆ ಹೇಳ್ತಾ ಇದೆ. ಅದೇ ರೀತಿ ಇರಾನ್ ಏನು ಹೇಳ್ತಾ ಇದೆ ಅಮೆರಿಕಕ್ಕೆ, ನೀವು ನಮ್ಮ ದೇಶದಲ್ಲಿರುವಂಥ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು, ಸುಮಾರು ಸಂಪತ್ತುಗಳನ್ನು ಹಾಳು ಮಾಡಿದಿರ, ನಮ್ಗೆ ಲಾಸ್ ಆಗಿದೆ, ಈ ಲಾಸನ್ನು ನೀವು ಕಾಂಪನ್ಸೇಟ್ ಮಾಡಬೇಕು ಅಂತೇಳಿ ಇರಾನ್ ಅಮೆರಿಕ ಕೇಳ್ತಾ ಇದೆ. ಈ ರೀತಿಯಾಗಿ ಎರಡೂ ದೇಶಗಳ ನಡುವೆ ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ. ಇದಕ್ಕೆ ಫೈನಲ್ ಕನ್ಕ್ಲೂಷನ್ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಮಾರ್ಕೆಟು ಈ ಕಾರಣಕ್ಕೋಸ್ಕರ ತುಂಬ ವಾಲಟಲ್ ಮೋಡಲ್ಲಿದೆ. ಇನ್ನು ಎರಡನೇ ಪಾಯಿಂಟ್ ಏನಂತಂದ್ರೆ, ಈ ಅಮೆರಿಕ ಮತ್ತು ಇರಾನ್ ನಡುವೆ ಈ ರೀತಿ ಹಗ್ಗ ಜಗ್ಗಾಟ ನಡೀತಾ ಇರೋದ್ರಿಂದ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನ ಇನ್ನೂ ಓಪನ್ ಮಾಡಿಲ್ಲ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನ ಓಪನ್ ಮಾಡದೇ ಇರೋದಕ್ಕೆ ಕ್ರೂಡ್ ಆಯಿಲ್ ಪ್ರೈಸ್ ಬಂದ್ಬಿಟ್ಟು ಅಗೇನ್ $88 per barrel ಬಂದು ಟ್ರೇಡ್ ಆಗ್ತಿದೆ. ಯಾವಾಗ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಆಟೋಮೆಟಿಕ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವೆಲ್ಲವೂ ಇನ್ಕ್ರೀಸ್ ಆಗಿಬಿಟ್ಟು ಅದು ಸ್ಟಾಕ್ ಮಾರ್ಕೆಟ್ ಮೇಲೆ ಮತ್ತು ಇಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಭಾರತಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಯಾಕೆ ಅಂತಂದರೆ, ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಕ್ರೂಡ್ ಆಯಿಲ್ನ ಕನ್ಸಂಪ್ಷನ್ ಮಾಡ್ತೀವಿ, ಆದರೆ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ನಾವು ಅರಬ್ ರಾಷ್ಟ್ರಗಳಿಂದ ಹೆಚ್ಚು ತರಿಸ್ಕೋತೀವಿ. ಇದು ಭಾರತದ ಇಕಾನಮಿ ಮೇಲೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಮಾರ್ಕೆಟ್ ಇವತ್ತು ಸ್ವಲ್ಪ ಕರೆಕ್ಷನ್ಸ್ ಆಯಿತು. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಗ್ಲೋಬಲ್ ಮಾರ್ಕೆಟ್ಗಳು. ಇವತ್ತು ವಿಶ್ವದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು, ಇಟ್ ಕ್ಯಾನ್ ಬಿ ತೈವಾನ್, ಹಾಂಗ್ಕಾಂಗ್, ಜಪಾನ್, ಕೊರಿಯಾ, ಈ ಎಲ್ಲ ಮಾರ್ಕೆಟ್ಗಳು ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗಿದ್ದಕ್ಕೆ ಇವನ್ ಇಂಡಿಯನ್ ಮಾರ್ಕೆಟ್ನು ಕೂಡ ಇವತ್ತು ನೆಗೆಟಿವ್ ಅಲ್ಲಿ ಟ್ರೇಡ್ ಆಯಿತು. ಸ್ನೇಹಿತರೆ, ಸದ್ಯದ ಪರಿಸ್ಥಿತಿನಲ್ಲಿ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ, ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಒಳ್ಳೆ ಶಾಂತಿ ಒಪ್ಪಂದ ಆಗಬೇಕು ಮತ್ತು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನೋ ಒಂದು ಪ್ರಮುಖ ಜಲಸಂಧಿಯನ್ನ ಆದಷ್ಟು ಬೇಗ ರೀಓಪನ್ ಮಾಡ್ಬೇಕಂತೇಳಿ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಒಂದು ವೇಳೆ ಇದೇನಾದರೂ ಆಗಿದ್ದೆ ಆದರೆ ಮಾರ್ಕೆಟ್ ತುಂಬ ಚೆನ್ನಾಗಿ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇದೆ. ಆದರೆ ಇವೆರಡು ಎಷ್ಟು ಡ್ರ್ಯಾಗ್ ಆಗುತ್ತೆ, ಈ ಸಮಸ್ಯೆ ಎಷ್ಟು ದೂರ ಹೋಗುತ್ತೆ, ಅಷ್ಟು ಮಾರ್ಕೆಟ್ ಸ್ವಲ್ಪ ವಾಲಟಲ್ ಇರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ಪ್ರತಿ ಶನಿವಾರ ಭಾನುವಾರ ನಮ್ಮ ಕಡೆಯಿಂದ ಆನ್ಲೈನ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದೇ ಶನಿವಾರ ಭಾನುವಾರನೂ ಕೂಡ ಕ್ಲಾಸಸ್ ಇರುತ್ತೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮೇಲ್ಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.